ಈಗ ನಾನು ಸಮಾಜದ ದೃಷ್ಟಿನಲ್ಲಿ ನ್ಯಾಯಯುತವಾಗಿ ಬದುಕಿದ್ದೀನಿ ಅಂತಕ್ಕಂತ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಕೆಲಸ ಮಾಡ್ಕೊಂಡು ನ್ಯಾಯಯುತವಾಗಿ ಬದುಕಿದಿರಿ, ಯಾರಿಗೂ ಏನು ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ದಗ ಮಾಡಿಲ್ಲ ಅನ್ನೋದಾದ್ರೆ ಜೈಲ್ಗೆ ಹೋಗ್ತಕ್ಕಂತ ಆತಂಕ ಯಾಕೆ? ಯಾರು ಹೆಂಗ್ ಜೈಲಿಗೆ ಕಳ್ಸಕ್ ಆಗ್ತದ್ರಿ ನಿಮ್ಮನ್ನ? ಯಾರ್ದ್ರಿ ಕಾನೂನು? ಕಾನೂನು ಯಾರಿಗೆ ಸೇರಿದ್ದು? ವಕೀಲರನ್ನ ಸಂಪರ್ಕ ಮಾಡಿದ್ದೀರಿ, ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ, ಜೈಲಿಗೆ ಕಳಿಸುವಂತ ನೋಡಿ, ಇದು ಈ ತರ ಹೇಳಿಕೆಗಳು ಕೊಡೋದ್ರಿಂದ ಸಮುದಾಯದ ಮಧ್ಯೆ ಏನೋ ನಾವೇನೋ ತಂದಿಟ್ಟು ಗಿಟ್ಟಿಸ್ಕೊಳ್ಬಿಡ್ತೀವಿ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಈಗ ಮುಖ್ಯಮಂತ್ರಿಗಳಿಗೆ ಇನ್ನೂ 18 ತಿಂಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತಕ್ಕಂಥದ್ದಕ್ಕೆ ಅವಕಾಶ ಅವರ ಹೈಕಮಾಂಡ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಸತತ ಅವರ ಆಂತರಿಕ ಪ್ರಜಾಪ್ರಭುತ್ವದ ಒಂದು ಹೋರಾಟದ ಮಧ್ಯೆ ಅವ್ರಿಗೊಂದು ಜಯ ಸಿಕ್ಕಿದೆ ಅವ್ರ ಪಕ್ಷದಲ್ಲಿ. ಇನ್ನು 18 ತಿಂಗಳು ಅವ್ರ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ, 4 ಒಳ್ಳೆ ಕೆಲಸ ಮಾಡ್ಲಿ, ನಾವು ಆಶಿಸ್ತೀವಿ. ಆದ್ರೆ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಜನತಾದಳ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗೋದಿಲ್ಲ. ನಾಡಿನ ಜನತೆ ಪರವಾಗಿ ಯಾವುದೇ ಸಮಸ್ಯೆಗಳು ಉದ್ಭವ ಆದಂತ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಸ್ವಾಭಾವಿಕವಾಗಿ ನಾವು ಪ್ರಶ್ನೆ ಮಾಡ್ತೇವೆ. ಅದನ್ನ ಬಿಟ್ರೆ ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರು ಬೇಕಾದ್ರೆ ನನ್ನ ನೋಡಿಲಿ, ಅಧಿಕಾರಿಗಳ ಮೇಲೆ ಈ ರೀತಿ ವರ್ತನೆ ಬೇಡ. ಕೈಗೆ ಸಿಗ್ತಾ ಇಲ್ವಲ್ಲ ಹೊಡಿಯಕ್ಕೆ, ಹೊಡಿಯೋದಿರ್ಲಿ, ಚರ್ಚೆ ಮಾಡಕ್ಕೆ ಕೈಗೆ ಸಿಕ್ಲಿಲ್ವಲ್ಲ. ಇದೇ ಕುಮಾರಣ್ಣ ಅವರು ಈ ಪ್ರಾಜೆಕ್ಟ್ ನ ಕೈ ಬಿಡ್ತಕ್ಕಂಥದಕ್ಕೆ 3 ಸಭೆ ತಮ್ಮ ಕೃಷ್ಣ ಕಚೇರಿಯಲ್ಲಿ, ಬಂಡಪ್ಪಣ್ಣನ್ ಗೊತ್ತಿದೆ ಅಲ್ಲ, ಅವ್ರು ಸಾಕ್ಷಿ ಇದ್ದಾರೆ. ಕೃಷ್ಣ ಕಚೇರಿಯಲ್ಲಿ 3ನೇ ಸಭೆ ಮುಕ್ತಾಯ ಆದಾಗ ರೈತರನ್ನ ಕರೆಸ್ತಾರೆ. ಆಮೇಲೆ ರೈತರನ್ನ ಯಾವ ತರ ಕರೆಸಿದ್ರು ಅಂದ್ರೆ, ಅಲ್ಲಿರ್ತಕ್ಕಂಥ ಯಾರು ಬೇಕಾದ್ರೂ ಬರ್ಬೋದು ಅಂತ ತುಂಬ ಹೃದಯದಿಂದ ಸ್ವಾಗತ ಕೋರಿದ್ರು. ಇಲ್ಲಿ ಮೊನ್ನೆ ಒಂದು ಕಾಟಾಚಾರದ ಸಭೆ ಮಾಡಿದ್ರು 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು. ತಮಗ್ ಬೇಕಾದಂತ ರೈತರು, ಹಂಗಾದ್ರೆ ರೈತರು ಬಂದವರೆಲ್ಲ ಅಲ್ಲಿ ಯಾರು ಕೂಡ ಅಲ್ಲಿ ಕೊಡ್ತಕ್ಕಂಥದಕ್ಕೆ ಒಲವು ಸೂಚಿಸಿದ್ರ? ಹಂಗಾದ್ರೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ರೈತರನ್ನ ಅವ್ರು ಕೂರ್ಸ್ಲೇ ಇಲ್ವಲ್ಲ. ಇವ್ರಿಗೆ ಬೇಕಾದಂತವ್ರನ್ನ ಇವರು ರೈತರು ಅಂತ ಬಿಂಬಿಸ್ಕೊಂಡು ಈ ತರ ಹಸಿರಷ್ಟು ಟವಲ್ ಹಾಕೊಂಡು ಕೂರ್ಸ್ಕೊಂಡ್ಬಿಟ್ರೆ ರೈತರಾಗ್ಬಿಡ್ತಾರ? ಅದೊಂದು DLF ಕಂಪನಿ ಬಗ್ಗೆ ಮೆನ್ಷನ್ ಮಾಡಿದ್ರು. ಅದರಿಂದ ಡಿಪಾಸಿಟ್ ಪತ್ರ ಬರೆದಿದ್ರು. ನೋಡಿ ನೋಡಿ ಇರ್ಲಿ ಆಯ್ತು, ಅದ್ ಅವ್ರು ಹೈಕಮಾಂಡ್ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಈಗ ಒಂದ್ ಮಾತು ಹೇಳ್ತೀನಣ್ಣ, ಇಷ್ಟೆಲ್ಲಾ ಚರ್ಚೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ರೈತರ ಕನ್ಸೆಂಟ್ ತಗೊಳ್ತಕ್ಕಂಥದಕ್ಕೆ ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು LAR ಆಕ್ಟ್ 2013 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಏನಿದೆಯಲ್ಲ, ಆ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ನೀವೇನಾದ್ರೂ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿದ್ದಾಗಿದ್ರೆ ಕನಿಷ್ಠ ಪಕ್ಷ 80% ಜನ ರೈತರ ಕನ್ಸೆಂಟ್ ಅಪ್ ಫ್ರಂಟ್ ಪ್ರಯರ್ ಅಲ್ಲಿ ರೈತರ ಕನ್ಸೆಂಟ್ ಕೊಡ್ಬೇಕಾಗಿತ್ತು ಆ ಆಕ್ಟ್ ಅಲ್ಲಿ ಮಾಡಿದ್ರೆ. ಅದನ್ನ ಬಿಟ್ಟು ಕೂಡ ಆಕ್ಟ್ ಅಲ್ಲಿ ಯಾಕೆ ಮಾಡ್ತಾರೆ? ಕೂಡ ಆಕ್ಟ್ ಅಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು, ಇದನ್ನೆಲ್ಲ ಉಲ್ಲಂಘನೆ ಮಾಡಬೇಕಾಗಿತ್ತು. ಒಟ್ಟಾರೆಯಾಗಿ ಕನ್ಸೆಂಟ್ ಪಡಿತಕ್ಕಂಥ ಪ್ರಯತ್ನನೇ ಪಟ್ಟಿಲ್ಲ. ಕೇವಲ 26 ಹಳ್ಳಿ ಎಷ್ಟು ದಿನ ತಗೊಳುತ್ತೆ ಕನ್ಸೆಂಟ್ ಪಡಿಯಕ್ಕೆ? 2 ಪಂಚಾಯಿತಿ ಯಾಕೆ ಬರ್ಲಿಲ್ಲ ಇಲ್ಲಿವರೆಗೂ ಅಧಿಕಾರಿಗಳು? ಎಷ್ಟು ಜನದ ಕನ್ಸೆಂಟ್ ತಗೊಂಡಿದ್ದಾರೆ? ಆಯ್ತು, ಇಫ್ ಅವ್ರು ಕನ್ಸೆಂಟ್ ತಗೊಂಡಿದ್ದಾರೆ ಅನ್ನೋದಾದ್ರೆ ಅದನ್ನ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಪಬ್ಲಿಕ್ ಡೊಮೇನ್ ಅಲ್ಲಿ ರಿಲೀಸ್ ಮಾಡ್ಲಿ, ಒಂದು ಶ್ವೇತಪತ್ರ ಹೊರಡಿಸ್ಲಿ. ಅದನ್ನ ನಾವೆಲ್ಲ ನೋಡ್ತೇವೆ ಕಣ್ಣಾರೆ ಎಷ್ಟು ಜನ ಸಹಿ ಹಾಕಿದ್ದಾರೆ ಅಂತ ಕನ್ಸೆಂಟ್. ಈಗ ಒಂದು ಸಮಿತಿ ರಚನೆ ಮಾಡ್ತೀವಿ, 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಆಗ್ತಾರೆ. ಏನು ಇಲ್ಲ, ಇವ್ರದ್ದು ಒಳಗಡೆ ಬೇರೆ ಬೇರೆ ತರ ಹೇಳದ್ನೆಲ್ಲ ಪ್ರತಿನಿತ್ಯದ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಬಹಳ ಜನ ನಟರು ಒಳಗಡೆ ಇದ್ದಾರೆ, ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ಹೇಳದ್ನಲ್ಲ, ಈಗ ರಿವ್ಯೂ ಕಮಿಟಿ ಮಾಡ್ತೀವಿ ಅಂದ್ಮೇಲೆ ಮತ್ತೆ ಯಾಕದಿ ಸೂಚನೆ ಅದ್ಯಾವ್ದು ಮುಖ್ಯಮಂತ್ರಿಗಳು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಮಿಟಿನಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನ್ ಹೇಳಿಲ್ಲ. ಇರ್ಬೇಕಂತ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತಾವೇನಾದ್ರು ಹೇಳುವಂತ ನೋಡೋಣ. ವಿಚಾರ ಅವ್ರು ಮಾಡ್ತೀನಿ ಅಂದಿದಾರಲ್ಲ. ಈಗ ಮೊನ್ನೆ ಅದೇನೋ ಕಾಟಾಚಾರದ ಸಭೆ ಕರೆದು ರೈತರನ್ನ ಅಂತ ಕರೆದು ಕೂರ್ಸ್ ಮಾಡ್ದಂಗೆ ಕಮಿಟಿ ಮಾಡೋದಾದ್ರೆ ಮತ್ ಕಮಿಟಿಲಿ ಅರ್ಥ ಏನಿದೆ? ಪರ ವಿರೋಧ ಇಬ್ರು ಇರ್ಬೇಕು ಕಮಿಟಿನಲ್ಲಿ, ಸಾಧಕ ಬಾಧಕ ಎರಡೂ ಚರ್ಚೆ ಆಗಬೇಕು.